ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಮಾಡಿರುವ ಸ್ಫೋಟಕ ಮತಗಳ್ಳತನ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಬಂದಿದೆ. ರೋಹಿತ್ ಪಾಂಡೆ ಎನ್ನುವಂತಹ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಮತಗಳ್ಳತನ ಪ್ರಕರಣದಲ್ಲಿ ಚುನಾವಣಾ ಆಯೋಗವನ್ನು ಹೊಣೆಗಾರನನ್ನಾಗಿ ಮಾಡಬೇಕು ಮತ್ತು ತನಿಖೆಗೆ ಆದೇಶಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರುವ ಮೂಲಕ ಈ ವಿದ್ಯಮಾನ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ಹಾಗೆಯೇ ಚುನಾವಣಾ ಆಯೋಗದ ಸ್ವಾಯತ್ತತೆ ಕೂಡ ಇದೀಗ ಪ್ರಶ್ನಾರ್ಹ ಆಗ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ಕುತೂಹಲಕಾರಿ ವಿದ್ಯಮಾನದಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ತನಿಖೆ ನಡೆಸೋದಕ್ಕೆ ಮೀನಾಮೇಷ ಎಣಿಸ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಡಿಪಾರ್ಟ್ಮೆಂಟ್ ಇಂದ ವಿವರಣೆಯನ್ನ ರಾಜ್ಯ ಸರ್ಕಾರ ಕೋರಿದೆ. ಆದರೂ ಕೂಡ ಈವರೆಗೂ ಕೂಡ ಯಾವುದೇ ಡಿಸಿಷನ್ಗೆ ಅವರಿಗೆ ಬರಕ್ಕಾಗದಲೇ ಇರುವಂತಹ ವಿಚಾರ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿದೆ. ಈ ಎಲ್ಲ ವಿದ್ಯಮಾನದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಇವತ್ತು ಮಹತ್ವದ ವಿದ್ಯಮಾನದಲ್ಲಿ ರೋಹಿತ್ ಪಾಂಡೆ ಎನ್ನುವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ. ಮಹದೇವಪುರ ವಿಧಾನಸಭಾ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮಗಳಾಗಿವೆ ಮತ್ತು ಸಂಸತ್ತಿನ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಯಾವ್ಯಾವ ರೀತಿಯ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ದಾಖಲೆಯ ಸಹಿತ ಅವರು ಮಂಡಿಸಿದರು. ಈ ದಾಖಲೆಗಳನ್ನು ಆಧರಿಸಿ ರೋಹಿತ್ ಪಾಂಡೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಅವರು ಏರಿದ್ದಾರೆ. ಒಂದು ಮತ ಒಬ್ಬ ವ್ಯಕ್ತಿಯ ಹಕ್ಕು ಅನ್ನೋದು ಸಂವಿಧಾನಾತ್ಮಕವಾದಂತಹ ಘೋಷಣೆಯಾಗಿದ್ದು, ಇಲ್ಲಿ ಭಾರೀ ಪ್ರಮಾಣದ ಮತಗಳ್ಳತನ, ನಕಲಿ ಮತಗಳ ಹಾವಳಿ, ನಕಲಿ ಗುರುತಿನ ಚೀಟಿನ ಹಾವಳಿಯಿಂದಾಗಿ ಪ್ರಜಾಸತ್ತೆಯ ಮೂಲ ಆಶಯ ಡಿಫೀಟ್ ಆಗಿದೆ. ಪ್ರಜಾಸತ್ತೆಗೆ ಕೊಡಲಿ ಏಟು ಬಿದ್ದಿದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡಿದ್ದಾರೆ. ಇದು ಅತ್ಯಂತ ಮಹತ್ವದ ಅರ್ಜಿ ಇದಾಗಿದೆ ಅಂತಲೇ ಬಣ್ಣಿಸಲ್ಪಟ್ಟಿದೆ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದಿಂದ ಮಹತ್ವದ ವಿವರಗಳನ್ನು ಕೋರಿದ್ರು. ಒಂದು ಮತಪಟ್ಟಿಯನ್ನ ಕೋರಿದ್ರು, ಇನ್ನೊಂದು ವಿಡಿಯೋ ಫುಟೇಜ್ ಅನ್ನ ಕೋರಿದ್ರು. ಇವೆಲ್ಲದಕ್ಕೂ ಕೂಡ ಚುನಾವಣಾ ಆಯೋಗ ನಿರಾಕರಿಸಿತ್ತು. ಈಗ ಈ ಅಲಿಗೇಷನ್ ಬಂದ ಬಳಿಕ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ವಾರ್ನ್ ಮಾಡಿದೆ. ಒಂದು ವಾರದ ಒಳಗಾಗಿ ನೀವು ಅಫಿಡವಿಟ್ ಸಮೇತ ನಿಮ್ಮ ದೂರುಗಳನ್ನ ದಾಖಲು ಮಾಡಬೇಕು, ಇಲ್ಲದೆ ಹೋದ್ರೆ ಬೇಷರತ್ತಾಗಿ ಆಯೋಗಕ್ಕೆ ಕ್ಷಮೆಯನ್ನ ಯಾಚಿಸಬೇಕು ಅನ್ನೋದು ಆಯೋಗದ ಈ ಒಂದು ಸೂಚನೆ. ಹೀಗಾಗಿ ಆಯೋಗ ಮತ್ತು ಲೋಕಸಭೆಯ ಪ್ರತಿಪಕ್ಷ ನಾಯಕರ ನಡುವೆ ಒಂದು ರೀತಿಯಲ್ಲಿ ಸಂಘರ್ಷ ಉಂಟಾಗಿದೆ, ಒಂದು ರೀತಿಯಲ್ಲಿ ಜಟಾಪಟಿ ಉಂಟಾಗಿದೆ. ಜೊತೆಗೆ ಚುನಾವಣಾ ಆಯೋಗದ ಕ್ರೆಡಿಬಿಲಿಟಿ, ಚುನಾವಣಾ ಆಯೋಗದ ಏನು ಪಾರದರ್ಶಕತೆ ಇದೆಯಲ್ಲ ಅದು ಕೂಡ ಪ್ರಶ್ನೆಗೆ ಈಡಾಗಿದೆ. ಯಾಕೆ ಚುನಾವಣಾ ಆಯೋಗ ಮಾಹಿತಿಯನ್ನ ಪ್ರತಿಪಕ್ಷ ನಾಯಕರಿಗೆ ಕೊಡಲಿಲ್ಲ ಅನ್ನೋದು ಮುಖ್ಯವಾದಂತಹ ವಿಚಾರವಾಗಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ಪ್ರಶ್ನೆಗಳನ್ನು ಹೊರತುಪಡಿಸಿ ಬೇರೆ ಅಂಶಗಳನ್ನ ಚುನಾವಣಾ ಆಯುಕ್ತರು ಮಾತಾಡಿರುವುದು ಕೂಡ ಸಾರ್ವಜನಿಕ ವಲಯದಲ್ಲಿ ಅದು ಚರ್ಚೆಗೆ ಈಡಾಗಿದೆ. ಹೀಗಾಗಿ ಇಂತಹ ಒಂದು ಬಿಕ್ಕಟ್ಟಿನ ಹಂತದಲ್ಲಿ ರೋಹಿತ್ ಪಾಂಡೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದರಿಂದ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ನಿರ್ದೇಶನವನ್ನು ಕೊಡುತ್ತೆ ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬರೀ ಕರ್ನಾಟಕದ ಮಹದೇವಪುರ ಅಷ್ಟೇ ಅಲ್ಲ, ಇದು ಮಹಾರಾಷ್ಟ್ರದಲ್ಲೂ ಆಗಿರುವಂತಹ ಚುನಾವಣಾ ಗೋಲ್ಮಾಲ್ ಅನ್ನ ತಮ್ಮ ಅರ್ಜಿಯಲ್ಲಿ ಅವರು ಮುಖ್ಯವಾಗಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಜಾಸತ್ತೆಯ ಮೂಲ ಆಶಯಕ್ಕೆ ಧಕ್ಕೆ ಬಂದಿದ್ದು ಇಡೀ ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ವಿದ್ಯಮಾನ ನಡೆದಿದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು. ಜೊತೆಗೆ ಚುನಾವಣಾ ಆಯೋಗ ತಕ್ಷಣ ತನಿಖೆಗೆ ಆದೇಶವನ್ನ ಕೊಡಬೇಕಾಗಿತ್ತು. ಆದರೆ ಆಯೋಗ ಯಾವುದೇ ತನಿಖೆಯನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಮುಖ್ಯವಾದ ಅಂಶವನ್ನು ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಚುನಾವಣಾ ಆಯೋಗ ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಮಧ್ಯೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿದ್ಯಮಾನವನ್ನು ನಾನು ಹೇಳ್ತೇನೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಬೃಹತ್ ಸಭೆಯಲ್ಲಿ ವೋಟ್ ಚೋರ್ ಎನ್ನುವ ಒಂದು ದೊಡ್ಡ ಘೋಷಣೆಯನ್ನ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದತ್ತ ನೋಡಿ CM DCM ಎಲ್ಲ ಕೂಡ ಇದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ, ಮತಗಳ್ಳತನದ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಎಂಕ್ವೈರಿ ಮಾಡಬೇಕು ಅನ್ನುವ ಸೂಚನೆಯನ್ನ ಕೊಟ್ಟರು.
ಇದಕ್ಕೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿ ರಾಹುಲ್ ಗಾಂಧಿ ಅವರ ಸೂಚನೆಯನ್ನು ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತೇವೆ, ಅವರ ಸಲಹೆಯನ್ನು ಪಡೆದು ನಾವು ಎಂಕ್ವೈರಿಯನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದರು. ರಾಹುಲ್ ಗಾಂಧಿ ಅವರು ಹೇಳಿ 1 ತಿಂಗಳಾಗ್ತಾ ಬಂತು, ಈವರೆಗೂ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ರಾಜ್ಯ ಸರ್ಕಾರ ಇಡೀ ದೇಶದಲ್ಲೇ ಬಿರುಗಾಳಿ ಎಬ್ಬಿಸಿದಂತಹ ಪ್ರಕರಣ, ಭಾರತೀಯ ಜನತಾ ಪಕ್ಷವನ್ನು ಬೆಚ್ಚಿ ಬೀಳಿಸಿದಂತಹ ವೋಟ್ ಚೋರ್ ಪ್ರಕರಣ, ನಿನ್ನೆ ವಿಧಾನ ಪರಿಷತ್ತಲ್ಲೂ ಕೂಡ ಇದು ಪ್ರತಿಧ್ವನಿಸಿದೆ. ಮತಗಳು ತಂದಿದ್ದ ನೀವು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಜೀರ್ ಅಹಮದ್ ಬಿಜೆಪಿ ಅವರ ವಿರುದ್ಧ ಅವರು ವಾಗ್ದಾಳಿಯನ್ನೇ ನಡೆಸಿದಂತಹ ವಿದ್ಯಮಾನ ನಡೀತು. ಇಂತಹ ಪ್ರಕರಣದ ಬಗ್ಗೆ ನೀವು ತನಿಖೆ ನಡೆಸಿ ಅಂತ ರಾಹುಲ್ ಗಾಂಧಿ ಅವರು ತಮ್ಮದೇ ಸರ್ಕಾರದ ಮುಖ್ಯಸ್ಥರಿಗೆ ಹೇಳಿ ತಿಂಗಳುಗಟ್ಟಲೆ ಆದರೂ ಕೂಡ ಈವರೆಗೂ ಕೂಡ ಲೀಗಲ್ ಡಿಪಾರ್ಟ್ಮೆಂಟಿಂದ ರಿಪೋರ್ಟ್ ಬಂದಿಲ್ಲ. ಯಾಕೆ? ಇದು ಕುತೂಹಲದ ವಿಚಾರ. ನಾವು ಅಡ್ವೊಕೇಟ್ ಜನರಲ್ ಅವರನ್ನು, ಶಶಿಕರಣ್ ಶೆಟ್ಟಿ ಅವರನ್ನ ಈ ವಿಚಾರದ ಬಗ್ಗೆ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಇಲ್ಲ, ನಾವು ಅದನ್ನು ಪರಿಶೀಲಿಸ್ತಿದ್ದೇವೆ, ಇನ್ನು ಸರ್ಕಾರಕ್ಕೆ ನಾವು ರಿಪೋರ್ಟನ್ನು ಕೊಟ್ಟಿಲ್ಲ, ಯಾವ ರೀತಿಯ ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿನ್ನು ಸರ್ಕಾರಕ್ಕೆ ರಿಪೋರ್ಟನ್ನು ಕೊಡಬೇಕಾಗಿದೆ ಅನ್ನೋ ಮಾತನ್ನಷ್ಟೇ ಹೇಳಿದರು. ಉಳಿದ ವಿವರಗಳನ್ನು ಅವರು ರಿವೀಲ್ ಮಾಡಲಿಲ್ಲ. ಅಂದರೆ ಇಡೀ ಪ್ರಕರಣ ಇಡೀ ದೇಶವನ್ನೇ ಒಂದು ರೀತಿಯಲ್ಲಿ ದೊಡ್ಡ ರಾಜಕೀಯ ಸಂಘರ್ಷದ ತುದಿನಲ್ಲಿ ನಿಲ್ಲಿಸಿದಂತಹ ಈ ವೋಟ್ ಚೋರ್ ಪ್ರಕರಣ ಇಲ್ಲಿ ರಾಜ್ಯ ಸರ್ಕಾರ ಮಾತ್ರ ತುಂಬ ತಡ ಮಾಡ್ತಿರೋದು ನಮಗೂ ಕೂಡ ಆಶ್ಚರ್ಯಕ್ಕೆ ಎಡೆ ಮಾಡಿಕೊಡ್ತಿದೆ. ಅಥವಾ ಲೀಗಲ್ ರಿಪೋರ್ಟ್ ಏನೆಲ್ಲ ಇರ್ಬೋದು ಅನ್ನೋದು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತಿದೆ. ಒಟ್ಟಾರೆ ಈ ಪ್ರಕರಣ ಈಗ ಕರ್ನಾಟಕದಲ್ಲಿ ದೇಶವ್ಯಾಪಿ ಚರ್ಚೆ ಮಾಡ್ತಿದ್ರು, ಕರ್ನಾಟಕದಲ್ಲಿ ಮಾತ್ರ ಸ್ವಲ್ಪ ತಣ್ಣಗಾಗಿರೋದ್ರ ಹಿನ್ನೆಲೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನುವ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.